ನಿಮಗೆ ಕ್ಯಾಕ್ರಿಸಿ ಮಕ್ಕಳಿಗೆ ಜನ ನಿಮಗೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ಕಲಿಸುವಂತ ಕೆಲಸ ಮಾಡ್ತಾರೆ. ಏನು ಇವತ್ತು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನೇನೆಲ್ಲ ವ್ಯವಸ್ಥೆಗಳು ಪರ ವಿರೋಧ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು GST ಹೊರೆ ಬೀಳಬಾರದು ಜನಕ್ಕೆ ಅಂತೇಳಿ GST ನ ಕಮ್ಮಿ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರದವರು ಜನಗಳ ಮೇಲೆ ಬರೆ ಹಾಕುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಉದಾಹರಣೆ, ಏಕಾಏಕಿ ರಾತ್ರಿಯಿಂದ ನನ್ನ ತುಪ್ಪಕ್ಕೆ 1 ಲೀಟರ್ಗೆ 90 ರೂಪಾಯಿ ಜಾಸ್ತಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲ ಸ್ವಾಮಿ, ಇವತ್ತು ಪೌಷ್ಟಿಕ ಆಹಾರ ತಿನ್ನುವಂತ ಕೆಲಸಕ್ಕೆ ಇವತ್ತು ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಎಲ್ಲರಿಗೂ ಒಂದು ಪೌಷ್ಟಿಕ ಆಹಾರ ಸಿಗಬೇಕು ಅಂತೇಳಿ ನಂದಿನಿ ಪ್ರಾಡಕ್ಟ್ಗಳನ್ನ, ಹಲವಾರು ಪ್ರಾಡಕ್ಟ್ಗಳನ್ನ ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಅದನ್ನು ಮಾಡಿದ್ದಾರೆ? ಎಲ್ಲರಿಗೂ ಒಂದು ಪೌಷ್ಟಿಕ ಆಹಾರ ಸಿಗಬೇಕು, ನಮ್ಮಲ್ಲೇ ಉತ್ಪಾದನೆ ಆಗಿರುವಂಥ ಇದನ್ನು ತಿನ್ನಬೇಕು, ಪ್ರಾಡಕ್ಟ್ಗಳನ್ನ ತಿನ್ನಬೇಕು, ಸ್ವದೇಶಿ ಉಪಯೋಗಿಸ್ಬೇಕು ಅಂತೇಳಿ ಎಲ್ಲರೂ ಸ್ಲೋಗನ್ ಹಾಕೊಂಡು ಓಡಾಡ್ತಿದ್ರೆ, ನೀವು ಏಕಾಏಕಿ 1 ಲೀಟರ್ ನಂದಿನಿ ತುಪ್ಪಕ್ಕೆ 90 ರೂಪಾಯಿ ಜಾಸ್ತಿ ಮಾಡಿದ್ರೆ ಯಾರು ಸ್ವದೇಶಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ? ನೀವೇನು ಮಾಡಕ್ಕೆ ಹೊರಟಿದ್ದೀರಿ? ವಿದೇಶಿ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಒಪ್ಪಂದ ಏನಾದ್ರು ಮಾಡ್ಕೊಂಡ್ಬಿಟ್ಟು ಅದು ಸೇಲ್ ಆಗಲಿ ಅಂತೇಳಿ ನೀವು ನಂದಿನಿ ಪ್ರಾಡಕ್ಟ್ ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಜನಗಳಿಗೆ ಬರೆ ಹಾಕುವಂಥ ಕೆಲಸ ಮಾಡಿದ್ದೀರಿ. ಜನ ನಿಮಗೆ ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸುವಂಥ ಕೆಲಸ ಮಾಡ್ತಾರೆ. ಈಗಲೇ ಎಚ್ಚರಿಕೆ ನೀಡ್ತಾ ಇದ್ದೀನಿ, ದಯವಿಟ್ಟು ಏನು 90 ರೂಪಾಯಿ ಹಾಕಿದರೆ ಅದನ್ನು ಕೂಡ ರೆಡ್ಯೂಸ್ ಮಾಡಿ ಏನು ಹಳೆ ದರ ಇತ್ತು ಅದರಲ್ಲೇ ನಂದಿನಿ ತುಪ್ಪವನ್ನು ಮಾರಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಅಡಿಗೆ ಮಾಡಬೇಕಾದ್ರೆ ನಂದಿನಿ ತುಪ್ಪವನ್ನು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಸ್ವೀಟ್ ಅಂಗಡಿಗಳಲ್ಲೂ ಕೂಡ ನಂದಿನಿ ತುಪ್ಪವನ್ನು ಉಪಯೋಗಿಸ್ಬೇಕು ಅಂತೇಳಿ ಮನವಿ ಇತ್ತು. ಅದಕ್ಕೆ ಎಲ್ಲರೂ ಕೂಡ ನೀಡಿ ನಂದಿನಿ ತುಪ್ಪ ಉಪಯೋಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ದುಡ್ಡು ಕೊಟ್ಟು ಕೊಂಡು ತಿನ್ನಕ್ಕಾಗ್ತಾ ಇಲ್ಲ. ಇವತ್ತು ಎಲ್ಲ ತಿನ್ನೋ ಪ್ರಾಡಕ್ಟ್ಗಳ ಮೇಲೆ ಈ ತರ ದರನ ಜಾಸ್ತಿ ಮಾಡಿದ್ರೆ ಜನಗಳು ಎಲ್ಲಿ ಅನ್ಭವಿಸ್ತಾರೆ? ತಿನ್ನ ಅನ್ನದ ಮೇಲೆ ನೀವು ಬರೆ ಎಳಿತಾ ಇದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ರಾಜ್ಯ ಸರ್ಕಾರದವರು ಬುದ್ಧಿ ಇಲ್ಲದೆ ಮಾಡ್ತಾ ಇದ್ದೀರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರು ಈ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ದರ ಜಾಸ್ತಿ ಮಾಡುವಂತ ಸಾಧ್ಯತೆಗಳಿದೆ. ದರ ಏನಾದ್ರು ಜಾಸ್ತಿ ಮಾಡಿದ್ರೆ ನಿಮಗೆ ಕ್ಯಾಕ್ರಿಸಿ ಮಕ್ಕಳಿಗೆ ಅದಂತೂ ಗ್ಯಾರಂಟಿ.